MS Sosa Metal Mart, Hegde Circuit near Town Police Station, Putturu. Proprietor Deepak Manages. Contact 08251230588. ವೀಕ್ಷಕರೇ ನಮಸ್ಕಾರ, ನಮಸ್ತೆ. ಅದೇ ರೀತಿ ಸ್ಪರ್ಶ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಪುತ್ತೂರಿನ ಹೃದಯ ಭಾಗದಲ್ಲಿರುವ ಅತ್ಯುತ್ತಮ ಸ್ಕೂಲ್ ಅಂತ ಹೇಳ್ಬೋದು. ಅದೇ ಸುಧನ ರೆಸಿಡೆನ್ಷಿಯಲ್ ಸ್ಕೂಲ್. ಈ ಸ್ಕೂಲ್ನ ಬಗ್ಗೆ ಹೇಳೋದಾದರೆ ಒಂದು ಅತ್ಯುತ್ತಮ ಸ್ಕೂಲು. ಇಲ್ಲಿಯ ವಾತಾವರಣ ಆಗಲಿ, ಇಲ್ಲಿಯ ಟೀಚರ್ಸ್ ಆಗಲಿ ಒಂದು ಒಳ್ಳೆಯ ಚೆನ್ನಾಗಿ ಮಕ್ಕಳಿಗೆ ಅಥವಾ ಪ್ರೋತ್ಸಾಹ ಕೊಡ್ತಿದ್ದಾರೆ. ಅದಕ್ಕೋಸ್ಕರ ಸುಧನ ರೆಸಿಡೆನ್ಷಿಯಲ್ ಸ್ಕೂಲ್ ಇಸ್ ದ ಬೆಸ್ಟ್ ಸ್ಕೂಲ್ ಅಂತ ಹೇಳ್ಬೋದು. ನಾನೇ ಹೊಗಳಿದ್ರೆ ಸಾಕ ಈ ಸ್ಕೂಲ್ನ ಬಗ್ಗೆ. ಇದೇ ಸ್ಕೂಲ್ನಲ್ಲಿ ಕಲಿತಿರೋ ಮಕ್ಕಳ ಹತ್ರ ನಾವು ಕೇಳೋಣ ಈ ಸ್ಕೂಲ್ನ ಬಗ್ಗೆ ಮತ್ತು ಅವರ ಥಿಂಕಿಂಗ್, ಫ್ಯೂಚರ್ ಪ್ಲ್ಯಾನ್ ಏನಿರ್ಬೋದು ಅವ್ರ ಹತ್ರ ನಾವು ಮಾತಾಡೋಣ. ಒಂದೊಂದೇ ಮಕ್ಕಳು ಬರ್ತಿದ್ದಾರೆ, ಅವ್ರ ಹತ್ರ ಮಾತಾಡಿ ಈ ಸ್ಕೂಲ್ನ ಬಗ್ಗೆ ಅಥವಾ ಅವರ ಫ್ಯೂಚರ್ ಪ್ಲ್ಯಾನ್ ಬಗ್ಗೆ ನಾವು ತಿಳಿಯೋಣ. ಮಕ್ಕಳ ದಿನಾಚರಣೆ ಅಂದರೆ ಏನು ನಿಮ್ಗೆ ಎಲ್ರಿಗೂ ಗೊತ್ತಿದೆ. ನವೆಂಬರ್ 14ರಂದು ಮಕ್ಕಳ ದಿನಾಚರಣೆ. ಅದಕ್ಕೋಸ್ಕರ ಇವತ್ತು ನಾವು ಮಾತಾಡೋಣ ಸುಧನ ರೆಸಿಡೆನ್ಷಿಯಲ್ ಸ್ಕೂಲಿನ ಒಬ್ಬರ ವಿದ್ಯಾರ್ಥಿ. ನಿಮ್ಮ ಹೆಸರು ಮೇಡಮ್? ತ್ರಯ ಹೆಗ್ಡೆ. ತ್ರಯ ಹೆಗ್ಡೆ. ಎಷ್ಟನೇ ಕ್ಲಾಸಲ್ಲಿ ನೀವು ಕಲಿತಿದ್ದೀರಾ? ನಾನು 10th ಕಲಿತೆ. 10th. ಓಕೆ. ನಿಮ್ಮ ಹಾಬೀಸ್ ಏನು? ಹಾಬೀಸ್ ಐ ಆಮ್ ಇಂಟು ಸ್ಪೋರ್ಟ್ಸ್. ಸ್ಪೋರ್ಟ್ಸಾ? ವಾಲಿಬಾಲ್, ಅಥ್ಲೆಟಿಕ್ಸ್, ಮತ್ತೆ ಸಿಂಗಿಂಗ್ ಸಹ ಮಾಡ್ತಾನೆ ಅಟ್ ದ ಸೈಡ್. ಸಿಂಗಿಂಗಾ? ಓಕೆ. ಯಾವುದ್ರಲ್ಲಿ ನಿಮ್ಗೆ ಯಾವ ಸಿಂಗಿಂಗ್ ಅಲ್ಲಿ ಪಾಪಪ್ ಸಿಂಗಿಂಗ್ಸಾ ಅಥವಾ ಬೇರೆ ಯಾವ ಸಿಂಗಿಂಗಲ್ಲಿ ನಿಮಗೆ ಇಷ್ಟ? ಅಂದರೆ ಇದಕ್ಕಿಂತ ಮುಂಚೆ ನೀವು ಪಾರ್ಟಿಸಿಪೇಟ್ ಮಾಡಿದ್ದೀರಾ ಕಾಂಪಿಟೇಷನಲ್ಲಿ? ಐ ಡೂ ಇಟ್ ಜಸ್ಟ್ ಆಸ್ ಅ ಹಾಬಿ. ಕಾಂಪಿಟೇಷನ್ ಅಲ್ಲ, ಅಂದರೆ ಒಂದು ಹಾಬೀಸ್ಗೋಸ್ಕರ ನೀವು ಒಂದು ಸಿಂಗಿಂಗ್ ಮಾಡ್ತಿದ್ದೀರಾ. ಓಕೆ. ಈ ಸ್ಕೂಲಿಗೆ ನೀವು ಸೇರಿ ಎಷ್ಟು ವರ್ಷ ಆಯಿತು? 12 ವರ್ಷ ಆಯಿತು. 12 ವರ್ಷ. ಅಂದರೆ ನೀವು LKGಯಿಂದ ಸೇರಿಸಿದ? LKG, UKG, ಫಸ್ಟ್ ಸ್ಟ್ಯಾಂಡರ್ಡ್ ಇಲ್ಲೇ ಇದ್ದೀವಿ. ಓಕೆ. ಈ ಸ್ಕೂಲ್ನ ಬಗ್ಗೆ ನಿಮಗೆ ಏನಾದರೂ ಹೇಳ್ಬೋದಾ? ಯಾವ ರೀತಿಯಲ್ಲಿ ಸ್ಕೂಲ್, ಟೀಚರ್ಸ್ ಹೇಗಿದ್ದಾರೆ, ಅದೇ ರೀತಿ ನಿಮಗೆ ಈ ಸ್ಕೂಲ್ನ ಬಗ್ಗೆ ಒಂದು ವಿವರಣೆ ಏನಾದರೂ? ಇದು ನೀವು ಹೇಳಿದಾಗೆ ತುಂಬ ಡಿಫ್ರೆಂಟ್ ಉಂಟು ಸ್ಕೂಲ್. ಓಕೆ. ಅಂದರೆ ನಮ್ಮ ಸ್ಟಡಿ ಅಟ್ಮಾಸ್ಫಿಯರಿಗೆ ತಕ್ಕಂತೆ ಓಕೆ ತುಂಬ ಎನ್ವಿರಾನ್ಮೆಂಟಲ್ ಕ್ಲೀನ್ಲಿನೆಸ್ ಎಲ್ಲ, ಮತ್ತು ಟೀಚರ್ಸ್ ತುಂಬ ಸಪೋರ್ಟಿವ್ ಇದ್ದಾರೆ. ಓಕೆ. ಆ್ಯಂಡ್ ನಿಮಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೆ ತುಂಬ ಆಪರ್ಚುನಿಟೀಸ್ ಸಪೋರ್ಟ್ ಮಾಡ್ತಾರೆ. ಓಕೆ. ಹೂ ಈಸ್ ಯುವರ್ ಫೇವ್ರೆಟ್ ಟೀಚರ್? ಅಂದರೆ ನಿಮ್ಮ ಬೆಸ್ಟ್ ಟೀಚರ್ ಯಾರು ಈ ಸ್ಕೂಲಲ್ಲಿ ಅಥವಾ ಈ ಕಾಲೇಜಿನಲ್ಲಿ? ತುಂಬ ಜನ ಇದ್ದಾರೆ, ಬಟ್ ಐ ವುಡ್ ಸೇ ಒಂದು ಲವಿನಾ ಮ್ಯಾಮ್. ಓಕೆ. ಅಂದರೆ ಸೋಷಲ್ ಸೈನ್ಸ್ ತುಂಬ ಚೆನ್ನಾಗಿ ಕಲಿಸ್ತಾರೆ. ಇನ್ನೊಬ್ರು ಸಾಧನಾ ಮ್ಯಾಮ್ ಅಂತ ಬಯಾಲಜಿಗೆ ಇದ್ರು. ಸ್ಯಾಡ್ಲಿ ಶಿ ಇಸ್ ನಾಟ್ ಹಿಯರ್, ಶಿ ಗಾಟ್ ರಿಟೈರ್ಡ್. ಓಕೆ. ಬಟ್ ಐ ಲವ್ ಹರ್ ದ ಮೋಸ್ಟ್. ಶಿ ಇಸ್ ದ ಬೆಸ್ಟ್. ಯಾರು ಹೇಳಿದ್ರು? ಲವಿನಾ ಟೀಚರ್. ಅವರು ಫಸ್ಟ್ ಒನ್, ಸೆಕೆಂಡ್ ಸಾಧನಾ ಮ್ಯಾಮ್ ಅಂತ ಸೈನ್ಸ್ ತಗೊಳ್ತಾರೆ. ಓಕೆ. ವಾಟ್ ಈಸ್ ಯುವರ್ ಫ್ಯೂಚರ್ ಪ್ಲ್ಯಾನ್? ಅಂದರೆ ನೀವು ಈಗ SLC ಇದ್ದೀರಿ, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ನಿಮ್ಮದು PUC ಆದ ಮೇಲೆ ಏನಾದರೂ ಪ್ಲ್ಯಾನ್ ಮಾಡಲೇಬೇಕು. ವಾಟ್ ಈಸ್ ಯುವರ್ ವಿಷನ್ ಆ್ಯಂಡ್ ದಿ ಫ್ಯೂಚರ್ ಪ್ಲ್ಯಾನ್? ನನಗೆ ಪೊಲೀಸ್ ಆಫೀಸರ್ ಆಗಬೇಕಂತ. ಓಕೆ. ಯಾಕೆ ನಿಮಗೆ ಪೊಲೀಸ್ ಆಫೀಸರ್ ಆಗಬೇಕು? ಅದೊಂದು ಐ ಆಮ್ ಲೈಕ್ ಫೆಮಿನಿಸ್ಟ್, ಗರ್ಲ್ ಪವರ್ ತೋರಿಸ್ಬೇಕಂತ. ಅಂದರೆ ವಿಮೆನ್ ಪವರ್ ತೋರಿಸ್ಬೇಕಂತ ನಿಮಗೆ ಪೊಲೀಸ್ ಆಫೀಸರ್ ಆಗಬೇಕಂದ್ರೆ ಆಸೆ. ಓಕೆ. ನೆಕ್ಸ್ಟ್ ನಿಮ್ಮದು PUC ಇಲ್ಲೇ ನೀವು ಮಾಡ್ತೀರಾ ಅಥವಾ ನಿಮ್ಮದು ಬೇರೆ ಕಡೆ ಏನಾದರೂ ಪ್ಲ್ಯಾನ್ ಇದೆಯಾ? ಇಲ್ಲೇ ಮಾಡಬೇಕಂತ ಇತ್ತು, ಬಟ್ ಸದ್ಯಕ್ಕೆ ಸಂಸ್ಕೃತ್ ಲ್ಯಾಂಗ್ವೇಜ್ ಇಲ್ಲ. ನೆಕ್ಸ್ಟ್ ಇಯರ್ ತಂದರೆ ನಾನು ಇಲ್ಲೇ ಮಾಡ್ತೇನೆ. ಓಕೆ. ಯಾಕಂದರೆ ಇಲ್ಲಿದು ಕಾಲೇಜ್ ಸ್ಟಾಫ್ ಸಹ ತುಂಬ ಚಂದ ಹೇಳಿಕೊಡ್ತಾರೆ. ಓಕೆ. ಮಕ್ಕಳ ದಿನಾಚರಣೆ ನಿಮಗೆ ಗೊತ್ತಿದೆ, ನವೆಂಬರ್ 14ರಂದು ಮಕ್ಕಳ ದಿನಾಚರಣೆ ಆಚರಣೆ ಮಾಡ್ತೇವೆ. ಇದಕ್ಕಿಂತ ಮುಂಚೆ ನೀವು ಹೇಗೆ ಆಚರಣೆ ಮಾಡ್ಕೊಂಡಿದ್ದೀರಾ? ಇದಕ್ಕಿಂತ ಮುಂಚೆ ಏನಾದರೂ ಆಚರಣೆ ಮಾಡಿದ್ದೀರಾ ಮಕ್ಕಳ ದಿನಾಚರಣೆ? ಎಸ್. ನಿಮ್ಮ ಸ್ಕೂಲಲ್ಲಿ ಆಗ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಆಗಿರ್ಬೋದು ಅಥವಾ ಅಕ್ಕಪಕ್ಕದ ಮನೆಯಲ್ಲಿ ನೀವು ಆಚರಣೆ ಮಾಡಿದ್ದೀರಾ ಚಿಲ್ಡ್ರನ್ಸ್ ಡೇ? ಅಂದರೆ ಯಾವಾಗಲೂ ಸ್ಕೂಲಿಗೆ ಬರಬೇಕಾಗ್ತದೆ. ಓಕೆ. ಸ್ಕೂಲಲ್ಲಿ ತುಂಬ ಅಂದರೆ ಫನ್ ಗೇಮ್ಸ್ ಇರ್ತದೆ, ಸ್ಟೇಜ್ ಪ್ರೋಗ್ರಾಮ್ಸ್ ಇರ್ತದೆ. ಬೆಸ್ಟ್ ಚಿಲ್ಡ್ರನ್ಸಿಗೆ ಎಂಟರ್ಟೈನ್ಮೆಂಟ್ ಆಗಬೇಕಂತ ಟೀಚರ್ಸ್ ಎಲ್ಲ ಆರ್ಗನೈಸ್ ಮಾಡಿ, ಅಂದರೆ ಚಿಲ್ಡ್ರನ್ಸಿಗೆ ಫೀಲ್ ಆಗಬೇಕು, ಒಂದು ಖುಷಿ, ಆ ಥರ ಒಂದು ಅರೇಂಜ್ ಮಾಡ್ತಾರೆ ಚಿಲ್ಡ್ರನ್ಸ್ ಡೇ. ಇದೊಂದು ಫನ್ನಿ ಪಾರ್ಟ್. ನೀವು ಹೇಳಿದ್ವಿ ಪೊಲೀಸ್ ಆಫೀಸರ್ ಆಗಬೇಕಂತೇಳಿ. ನಿಮ್ಮ ಮನಸ್ಸಲ್ಲಿ ಇದೆಯಾ ಯಾರನ್ನು ಹಿಡಿಬೇಕಂತೇಳಿ, ಇಂಥವ್ರೇನೇ ಹಿಡಿಬೇಕಂತೇಳಿ ಮನಸ್ಸಲ್ಲಿ ಇದೆಯಾ? ಇದನ್ನ ಮುಂಚೆ ಏನಾದರೂ ಪ್ಲ್ಯಾನ್ ಮಾಡಿದ್ದೀರಾ? ಇಂಥವ್ರು ಹಿಡಿಬೇಕು, ನಾನು ಪೊಲೀಸ್ ಆಫೀಸರ್ ಆಗಲಿ, ನೆಕ್ಸ್ಟ್ ನಾನು ಕಲಿಸ್ತೇನೆ ಅವನಿಗೆ ಏನಾದರೂ ಮೈಂಡಲ್ಲಿ ಇದೆಯಾ? ನನಗೆ ಫ್ಯೂಚರಲ್ಲಿ ಕರಪ್ಷನ್ ಎಂಡ್ ಮಾಡಬೇಕು. ಓಕೆ. ದಟ್ಸ್ ಅಷ್ಟೇ. ಓಕೆ. ಥ್ಯಾಂಕ್ ಯು ಸೋ ಮಚ್. ಎಸ್. ವಾಟ್ಸ್ ಯುವರ್ ನೇಮ್? ಐ ಆಮ್ ಅನೀಶ್. ಅನೀಶ್ ಅಲ್ಲ? ಓಕೆ. ಅನೀಶ್ ಅವರೇ, ಎಷ್ಟನೇ ಕ್ಲಾಸಲ್ಲಿ ನೀವು ಕಲಿತಿದ್ದೀರಾ ಈಗ ಪ್ರೆಸೆಂಟ್? ರೈಟ್ ನೌ ಐ ಆಮ್ ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್. 10th ಸ್ಟ್ಯಾಂಡರ್ಡ್ ಅಲ್ಲ? ಓಕೆ. 10th ಸ್ಟ್ಯಾಂಡರ್ಡ್ ಆದಮೇಲೆ ನಿಮ್ಮ ಹಾಬೀಸ್ ಏನು ಮೇನ್?
Not yet decided. ಅಲ್ಲ ನಿಮ್ಮ ಹಾಬೀಸ್ ಈಗ ಪ್ರೆಸೆಂಟ್ ನೀವು ಕ್ರಿಕೆಟ್ ಆಡ್ತೀರಿ, ಅದರಲ್ಲಿ ನಿಮ್ಮದು ಹಾಬೀಸ್ ಅಥವಾ ಡ್ಯಾನ್ಸಿಂಗ್, ಸಿಂಗಿಂಗ್ ಯಾವುದಿಲ್ವಾ? Particularly, I can't mention it, but I do go for coaching in karate. ಕರೆಕ್ಟ್. ಓಕೆ, ನಿಮ್ಮ ಮೇನ್ ಆಗಿ ಕರೆಕ್ಟ್ ನೀವು ತಗೊಂಡಿದ್ದೀರಾ. ಓಕೆ, ವಾಟ್ ಈಸ್ ಯುವರ್ ಫ್ಯೂಚರ್ ಪ್ಲ್ಯಾನ್? Yeah, yet to decide. ಡಿಸೈಡ್ ಮಾಡಲಿಲ್ಲ ನೀವು? No. ಅದ್ರ ಏನಾದರೂ ಕಲ್ಪನೆ ಇದೆಯಾ, ನಾನು ಈ ಥರ ಆಗಬೇಕು ಅಂತೇಳಿ ನಿಮ್ಮದ್ರ ಏನಾದರೂ ಥಿಂಕಿಂಗ್ ಇದೆಯಾ? No, there are several options. Okay. So I have to opt one of them. Right now, I have not decided about it. ಯಾವುದ್ರಲ್ಲಿ ನಿಮಗೆ ಮೋಸ್ಟಲ್ಲಿ ಹೋಗ್ಬೇಕಾ? ಓಕೆ, ಲಾಯರ್ ಆಗಬೇಕಾ ಅಥವಾ ಇಂಜಿನಿಯರ್ ಆಗಬೇಕಾ ಅಂತ ಒಂದು ಥಿಂಕಿಂಗ್ ಏನಿಲ್ವ ನಿಮ್ಮದು ಈಗ ಪ್ರೆಸೆಂಟಲ್ಲಿ? ಅದು ಚೇಂಜ್ ಆಗ್ಬೋದು, ಓಕೆ ಚೇಂಜ್ ಆಗ್ಬೋದು, ಆದರೆ ಈಗ ಪ್ರೆಸೆಂಟ್ ಥಿಂಕಿಂಗಲ್ಲಿ ಏನಾದರೂ ಥಿಂಕಿಂಗ್ ಇದೆಯಾ? Somewhat like social service. ಸೋಷಿಯಲ್ ಸರ್ವಿಸ್ ಅಂದರೆ ನಿಮಗೆ ಡಾಕ್ಟರ್ ಆಗಲಿಕ್ಕೆ ಆ ರೀತಿ? Yeah, like that. ಆಲ್ಮೋಸ್ಟ್. ಓಕೆ, ನೀವು ಸುಧಾನ ಸ್ಕೂಲಲ್ಲಿ ನೀವು ಈಗ ಸ್ಟಡಿ ಮಾಡ್ತಿದ್ದೀರಾ ಅಲ್ವಾ? ಸ್ಟಡಿ ಮಾಡುವಾಗ ನೀವೀಗ 10th ಸ್ಟ್ಯಾಂಡರ್ಡ್. ಓಕೆ, ಎಷ್ಟು ವರ್ಷದಿಂದ ನೀವು ಇಲ್ಲಿ ಸ್ಟಡಿ ಮಾಡ್ತಿದ್ದೀರಾ? I'm from first standard, so around 10 years. 10 years. ಫಸ್ಟ್ ಸ್ಟ್ಯಾಂಡರ್ಡ್ ನೀವು ಇಲ್ಲೇ ಇದ್ದೀರಾ? Yeah. ನೆಕ್ಸ್ಟ್ ಇಯರ್ ವಾಟ್ ಈಸ್ ಯುವರ್ ನೆಕ್ಸ್ಟ್ ಇಯರ್ ಪ್ಲ್ಯಾನ್? Next college, no, not yet decided. ನಾಟ್ ಎಟ್ ಡಿಸೈಡ್. ಅಂದರೆ PUC ಡಿಗ್ರಿ ಎಲ್ಲ Illa, it depends upon marks, right? ಡಿಪೆಂಡ್ಸ್ ಆನ್ ದಿ ಮಾರ್ಕ್ಸ್. ಓಕೆ, ನೀವು ಈಗ ನಿಮ್ಮ ಫೇವ್ರೇಟ್ ಟೀಚರ್ ಯಾರು ಇಲ್ಲಿ ಸುಧಾನ ಸ್ಕೂಲಲ್ಲಿ? ಎಲ್ಲರ ಫೇವ್ರೇಟ್ ಇರ್ಬೋದು, ಆದರೆ ಯು ಲೈಕ್ ಮೋಸ್ಟ್ ಅಂತ ಹೇಳ್ತಾರಲ್ಲ, ಮೋಸ್ಟ್ ಒನ್ ಪರ್ಸನ್ ಅಂತ ಹೇಳ್ತಾರೆ, ಅಂತಾರೆ ಯಾವುದರಲ್ಲಿ ಒಬ್ಬರ ವ್ಯಕ್ತಿಯ ಹೆಸರು ಹೇಳ್ಬೋದಾ? Most one person. ಹಾಂ, I think Shamala, man. ಶ್ಯಾಮಲಮ್ ಅಂದರೆ ಒಳ್ಳೆ ಮಾರ್ಕ್ಸ್ ಕೊಡ್ತಾರೆ ಅಂತೇಳಿಯಾ? Doubts ಎಲ್ಲ ಕ್ಲಿಯರ್ ಮಾಡ್ತಾರೆ. ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಹೇಳೋದಾದರೆ ಸೆಕೆಂಡ್ ಚಾಯ್ಸ್ ಅಂದರೆ ಸೆಕೆಂಡ್ ಆಪ್ಷನ್ ಕೊಡೋದಾದರೆ? ಸೆಕೆಂಡ್ ಆಪ್ಷನ್ ಹೇಳೋದಾದ್ರೆ ನಿವೇದಿತಾ ಮ್ಯಾಮ್, ಸೇಮ್ ಮ್ಯಾಥ್ಸ್ ಟೀಚರ್. ಮ್ಯಾಥ್ಸ್ ಟೀಚರ್. ಓಕೆ, ನಾವು ಈಗ ನೀವು ಮನೆಗೆ ಹೋಗ್ತೀರಲ್ಲ, ಎಷ್ಟು ಗಂಟೆ ನೀವು ಮನೆಗೆ ತಲುಪ್ತೀರಿ? ಅದು ಮತ್ತೆ ಮನೆಗೆ ಹೋದ ಮೇಲೆ ವಾಟ್ ಈಸ್ ಯುವರ್ ಟೈಮ್ ಟೇಬಲ್? ಟೈಮ್ ಟೇಬಲ್ ಆಲ್ಮೋಸ್ಟ್ ಬ್ಯುಸಿ ಆಗಿರ್ತಾನೆ ನಾನು ಕರಾಟೆಯಲ್ಲಿ ಎಲ್ಲ, ಡೈಲಿ ಕೋಚಿಂಗ್ಸ್ ಇರ್ತದೆ. ವಾಟ್ ಅಬೌಟ್ ಸಂಡೇ? ಅಂದರೆ ಸಂಡೇ ಏನಾದರೂ ಪ್ಲ್ಯಾನ್ ಇದೆಯಾ? ಸಂಡೇಸ್ ಕ್ಲಾಸಲ್ಲಿ ಬ್ಯುಸಿ ಇರ್ತಾನೆ. ಕ್ಲಾಸಲ್ಲಿ ನಿಮಗೆ ಕೋಚಿಂಗ್ ಕ್ಲಾಸ್, ಎಕ್ಸ್ಟ್ರಾ ಕ್ಲಾಸ್ ಇದೆ. ಎಕ್ಸ್ಟ್ರಾ ಕ್ಲಾಸ್ ಇದೆ, ಕೀಬೋರ್ಡಲ್ಲಿ ಕ್ಲಿಪ್ ಇದೆಲ್ಲ ಇದೆ. ಓಕೆ, ನೀವೀಗ ವಿಷನ್ ಹೇಳಿದ್ರು ಡಾಕ್ಟರ್ ಆಗ್ತೀರಾ ಅಥವಾ ನೀವು ಚೇಂಜ್ ಮಾಡ್ತೀರಾ ಮೈಂಡ್? ನೋ, ಐ ಮೈಟ್ ಚೇಂಜ್ ಮೈ ಡಿಸಿಷನ್. ಚೇಂಜ್. ಸುಧಾನ ಸ್ಕೂಲಿನ ಮತ್ತೊಬ್ಬಳು ವಿದ್ಯಾರ್ಥಿ ನಮ್ಮೊಟ್ಟಿಗಿದ್ದಾರೆ, ಅವ್ರ ಹತ್ರ ಮಾತಾಡೋಣ. ಮೇಡಮ್, ನಿಮ್ಮ ಹೆಸರೇನು? ನನ್ನ ಹೆಸರು ಖದೀಜತ್ ಅಫ್ನಾ. ಓಕೆ, ನೀವೀಗ ಈ ಕಾಲೇಜಿಗೆ ಅಥವಾ ಈ ಸ್ಕೂಲಿಗೆ ಸೇರಿ ಎಷ್ಟು ವರ್ಷ ಆಯಿತು? ಎಷ್ಟು ವರ್ಷದಿಂದ ಈ ಸ್ಕೂಲಲ್ಲಿ ಇದ್ದೀರಿ ನೀವು? 12 ವರ್ಷ ಆಯ್ತು, ಎಲ್ ಕೆ ಜಿಯಿಂದ. ಈಗ PUC ನೀವು? ಅಲ್ಲ 10th ನೀವು. ಓಕೆ, ಅದೇ ರೀತಿ ಸೇಮ್ ಕ್ವಶನ್ ನಿಮಗೆ ಕೇಳೋದಾದರೆ ವಾಟ್ ಈಸ್ ಯುವರ್ ಫ್ಯೂಚರ್ ಪ್ಲ್ಯಾನ್? ಫ್ಯೂಚರ್ ಪ್ಲ್ಯಾನ್ ಅಂದರೆ ಡಾಕ್ಟರ್ ಫೀಲ್ಡಲ್ಲಿ ಪರ್ಟಿಕ್ಯುಲರ್ ಆಗಿ ಚೂಸ್ ಮಾಡಿದ್ದೇನೆ. ಈಗ ಇವತ್ತೇ ನೀವು ಚಾಯ್ಸ್ ಮಾಡಿದರೆ ಅಂದರೆ 100% ವಿಲ್ ಬಿಕಮ್ ಡಾಕ್ಟರ್. ಓಕೆ, ಗೈನಕಾಲಜಿಸ್ಟ್ ವಿತ್ ಅಬ್ಸ್ಟೆಟ್ರಿಷಿಯನ್. ಅದೆಲ್ಲ ನೀವು ಪ್ಲ್ಯಾನ್ ಮಾಡಿದ್ದೀರಿ. ಈಗ ಅದರ ಬಗ್ಗೆ ನೀವು ಸ್ಟಡಿ ಮಾಡ್ತಿದ್ದೀರಾ? ಓಕೆ, ಸೊ ವಾಟ್ ಆರ್ ಯುವರ್ ಹಾಬೀಸ್? ಅಂದರೆ ಮೇಯ್ನಾಗಿ ಹವ್ಯಾಸ ಇರಲೇಬೇಕು ಒಬ್ಬ ಮನುಷ್ಯನ, ಒಬ್ಬ ವ್ಯಕ್ತಿಗೆ ಬೇರೆ ಬೇರೆ ರೀತಿಯ ಹವ್ಯಾಸ ಇರ್ತದೆ. ನಿಮ್ಮ ಹವ್ಯಾಸ ಕೇಳಿದ್ರೆ ಯಾವುದು ಹೇಳ್ಬೋದು ನಿಮಗೆ? ಮೇನ್ಲಿ ಕುಕ್ಕಿಂಗ್, ಮತ್ತು ಒಂದಿಷ್ಟು ಬರೆಯೋದು, ಕವನ ರಚನೆ, ಆ ಥರ. ಮತ್ತು ಐ ಮೀನ್ ಟು ಸ್ಪೋರ್ಟ್ಸ್. ನಾಟ್ ರಿಯಲಿ ಲೈಕ್ ದಟ್, ಲಿಟಲ್ ಬಿಟ್ ಹಿಯರ್ ಅಂಡ್ ದೇರ್, ಆ್ಯಂಡ್ ಐ ಆಮ್ ರಿಯಲಿ ಇಂಟ್ರೆಸ್ಟೆಡ್ ಇನ್ ಡ್ರಾಮಾ. ಓಕೆ, ನೀವು ಹೇಳಿದ್ರಿ ಡಾಕ್ಟರ್ ಆಗ್ತೇನೆ ಅಂತ ಹೇಳಿದ್ರಲ್ಲ, ನಿಮ್ಮ ಪೇರೆಂಟ್ಸ್ದು ಸಪೋರ್ಟ್ ಇದೆ ಅದಕ್ಕೆ? ಓಕೆ, ನೀವು ಆಗಿರಿ ಅಂತೇಳಿ. ಓಕೆ, ಈಗ ನೀವು ಸೆಕೆಂಡ್ ಹೇಳಿದ್ರೆ ನಮಗೆ ಕುಕ್ಕಿಂಗ್ ಅಂದರೆ ಹವ್ಯಾಸ, ಯಾವುದೆಲ್ಲ ನೀವು ಕುಕ್ಕು ಮಾಡಿದ್ದೀರಿ ಇದಕ್ಕಿಂತ ಮುಂಚೆ? ಬೇಕಿಂಗ್ ಆ್ಯಂಡ್ ಕುಕ್ಕಿಂಗ್ ಬೋತಾ? ಕೇಕ್ಸ್, ಪೇಸ್ಟ್ರೀಸ್ ಕುಕ್ಕಿಂಗಲ್ಲಿ, ಮತ್ತು ಚಿಕನ್ ಕರಿ, ನಾನ್ ವೆಜ್ ಎಲ್ಲ ಮಾಡ್ತೀರಾ? ಮನೇಲಿ ನೀವೇ ಕುಕ್ ಮಾಡ್ತೀರಾ ಅಥವಾ ಜಸ್ಟ್ ನೀವು ನಿಮ್ಮ ತಾಯಿಗೆ ಸಪೋರ್ಟ್ ಮಾಡ್ತೀರಾ? ವೆನ್ ಐ ಆಮ್ ಫ್ರೀ, ಲೈಕ್ ಸಂಡೇಸ್ ಆರ್ ನೈಟ್, ಮನೆಗೆ ನಾನೇ ಮಾಡ್ತೀನಿ. ಓಕೆ, ನೀವು ನಿಮ್ಮ ಟೈಮ್ ಟೇಬಲ್ ಹೇಗಿದೆ ಅಂತ ಗೊತ್ತಿಲ್ಲ, ನೀವು ಎಷ್ಟು ಹೊತ್ತು ನೀವು ಮೊಬೈಲ್ ಯೂಸ್ ಮಾಡ್ತೀರಿ? ಮೊಬೈಲ್ ಯೂಸ್ ಮಾಡೋದು ಒಳ್ಳೇದಾ ನಿಮಗೋಸ್ಕರ? ನೀವೇನು ಹೇಳ್ತೀರಿ ಬೇರೆ ಮಕ್ಕಳಿಗೆಲ್ಲ? ಆ್ಯಕ್ಚುಲಿ ನಾನು ಕೂಡ ಟೀನೇಜಲ್ಲಿ ಇರೋದು, ನಾನು ಕೂಡ ಫೋನ್ ಯೂಸ್ ಮಾಡ್ತೇನೆ. ಆದರೆ 10th ಆದ ಕಾರಣ ಫುಲ್ ಬ್ಯುಸಿ, ಮತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಿಗೆ ಹೋದಾಗ ಮತ್ತು ಟೈಮೇ ಸಿಗೋದಿಲ್ಲ, ಅದಕ್ಕೆ ಪ್ರಿಪೇರ್ ಆಗಲಿಕ್ಕೆ ಇರ್ತದೆ. ಹೈಸ್ಕೂಲಿಗೆ ಬಂದ ನಂತರ ಫೋನ್ ಯೂಸ್ ಸ್ವಲ್ಪ ಜಾಸ್ತಿ ಆಗ್ತದೆ. If you make yourself busy in activities like hobbies, as you mentioned, hobbies ಅಥವಾ ನಮ್ಮ ಸ್ಟಡೀಸಲ್ಲಿ ಬ್ಯುಸಿ ಆಗಿದ್ರೆ we won't get time for the distractions. Okay. So ನಾನು ಹೇಳಿದೇನೆಂದರೆ ಮೇಕ್ ಯುವರ್ ಸೆಲ್ಫ್ ಬಿಸಿ. ಓಕೆ, ಬಿ ಬಿಸಿ ಇನ್ ಸ್ಟಡೀಸ್. ಸ್ಟಡೀಸ್. ಓಕೆ, ನೀವು ಈ ಸ್ಕೂಲಿಗೆ ಸೇರಿ 12 years ಆಯ್ತು ಅಲ್ವಾ? ಈ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ನಿಮಗೆ ಮೋಸ್ಟ್ ಫೇವರೇಟ್ ಟೀಚರ್ ಯಾರು? ಹಾಗೆ ಹೇಳಲಿಕ್ಕೆ ಹೋದರೆ we have to choose, right? ಓಕೆ, everybody are friendly, everybody are so close to us. ನಮಗೆ ಏನಾದರೂ ಲೈಕ್ ಟೀಚರ್ಸ್ ಎರಡನೇ ತಾಯಿ ಅಂತ ಹೇಳ್ತಾರಲ್ಲ, ಅದೇ ಥರನೇ ಅದರಲ್ಲೂ
ಫಸ್ಟ್ ಚೂಸ್ ಮಾಡಬೇಕಂದ್ರೆ ಕವಿತಾ ಆಡೋರ್ ಮ್ಯಾಮ್. ಓಕೆ. ನಾನು ಕನ್ನಡ ಶಿಕ್ಷಕಿಯವರು. ಕನ್ನಡದಲ್ಲಿ ಅಷ್ಟು ಇರಲಿಲ್ಲ ನಾನು. ಓಕೆ. ಅವರು ಅದು ನಮ್ಮ ಬಾಯಿ ಲೈಕ್ ನಮ್ಮ ಆಡು ಭಾಷೆದಲ್ಲ ಆಗಿತ್ತು. ಸೊ ಅವರು ಅದಾದರೂ ಕೂಡ ನಿಮ್ಮಿಂದ ಸಾಧ್ಯ ಉಂಟು, ಇನ್ನಿಂದ ಬರೀಲಿಕ್ಕೆ ಸಾಧ್ಯ ಉಂಟು ಅಂತ ನಮ್ಮಿಂದ ಪ್ರೋತ್ಸಾಹ ಕೊಟ್ಟವರು ಅವರು. ಓಕೆ. ಮತ್ತೆ ಅದೇ ರೀತಿಯಲ್ಲಿ ನನಗೆ ಮತ್ತೊಂದು ಟೀಚರ್ಸ್ ಹೇಳಬೇಕಾದ್ರೆ ವಿನುತಾ ಮ್ಯಾಮ್. ಓಕೆ. ಯಾವತ್ತು ಫಿಲಾಸಫಿ ಕೊಟ್ಕೊಂಡು ನೀವು ಟೀನೇಜ್ ಅಲ್ಲಿ ಇದ್ದೀರಾ, ದಾರಿ ತಪ್ಪಬೇಡಿ, ದಾರಿಯಲ್ಲೇ ಇರಿ, ಅಂದ್ರೆ ಒಂದು ಒಳ್ಳೆ ಮಾತುಗಳನ್ನಾಡಿ ನಿಮ್ಮನ್ನೊಂದು ಓಕೆ ಬರೀ ಲೆಸನ್ಸ್ ಮಾಡೋದಿಲ್ಲ, ಅದರೊಟ್ಟಿಗೆ ಫಿಲಾಸಫಿ. ಓಕೆ. ಈಗ ನಾವೆಲ್ಲ ಸ್ಟೂಡೆಂಟ್ ಹತ್ರ ಒಬ್ಬೊಬ್ಬರ ಹತ್ರ ಮಾತಾಡ್ತಾ ಇದ್ದೇವೆ, ಅವರ ಹಾಬೀಸ್ ಏನು, ಅವರ ಫ್ಯೂಚರ್ ಪ್ಲ್ಯಾನ್ ಇದು. ಇನ್ನೊಬ್ಬರು ವಿದ್ಯಾರ್ಥಿ ನಮ್ಮೊಟ್ಟಿಗೆ ಇದ್ದಾರೆ, ಅವ್ರ ಹತ್ರ ಮಾತಾಡೋಣ. ವಾಟ್ಸ್ ಯುವರ್ ನೇಮ್? ಇಶಾನ್ವಿ. ಫುಲ್ ನೇಮ್ ಇಶಾನ್ವಿ ಪ್ರದೀಪ್. ಓಕೆ. ನಿಮ್ಮ ಹಾಬೀಸ್ ಏನು ಮೇನ್ ಆಗಿ? ಪರ್ಟಿಕ್ಯುಲರ್ ಆಗಿ ಇದೇ ಹಾಬಿ ಅಂತ ಎಂತ ಇಲ್ಲ. ಓಕೆ. ಲೈಕ್ ನನಗೆ ಯಾವಾಗ ಎಂತ ಇಷ್ಟ ಬರ್ತದೆ ನಾನು ಅದನ್ನ ಮಾಡ್ತಾ ಇರ್ತೇನೆ. ಯೂಶುವಲಿ ಕ್ರಾಫ್ಟ್ಸ್ ಜಾಸ್ತಿ ಮಾಡ್ತೇನೆ. ಓಕೆ. ಅಂಡ್ ಡ್ಯಾನ್ಸಿಂಗ್. ಈಗ ಅದನ್ನು ಬಿಟ್ಟು ನಿಮಗೆ ಏನಾದರೂ ಸ್ಪೋರ್ಟ್ಸಲ್ಲಿ ನಿಮಗೆ ಆ್ಯಕ್ಟಿವಿಟೀಸಲ್ಲಿ ಯಾವುದು ನಿಮಗೆ ಮೋಸ್ಟ್ ಫೇವ್ರೇಟ್? ಸ್ಪೋರ್ಟ್ಸಲ್ಲಿ ಯಾವುದ್ರಲ್ಲೂ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ. ಓಕೆ. ಬಟ್ ಯಾವಾಗಲೂ ಆಟ ಆಡೋದು ಅಂತ ಹೇಳಿದರೆ ಲಗೋರಿ. ಓಕೆ. ಲಗೋರಿ ಅಂತ ಹೇಳಿದರೆ ನಾನು ಮುಂದೆ ಯಾವಾಗಲೂ ಬರ್ತೇನೆ. ಓಕೆ. ನೀವು ಲಗೋರಿ ಆಡ್ತೀರಾ ಈಗ ಮನೆಯಲ್ಲಿ ಅಥವಾ ಜಸ್ಟ್ ನೀವು ಮುಂಚೆಲ್ಲ ಆಡ್ತಿದ್ರಿ, ಈಗ ಆಡ್ತೀರಾ? ಈಗಲೂ ಆಡ್ತೇವೆ. PT ಪೀರಿಯಡಲ್ಲಿ ಆಡಲಿಕ್ಕೆ ಬಿಡ್ತಾರೆ. ನಿಮಗೆ ಈ ಸ್ಕೂಲ್ ಆಪ್ಷನ್ ಇದೆ ಲಗೋರಿ ಆಡಲಿಕ್ಕೆ? ಇಲ್ಲ, ಬಟ್ ನಾವು ಪರ್ಮಿಷನ್ ಕೇಳಿದ್ದೇವೆ. ಓಕೆ. ಸೊ ನಮಗೆ ಅಂತ ಬಿಟ್ಟಿದ್ದಾರೆ. ಓಕೆ, ಬಿಟ್ಟಿದ್ದಾರೆ. ಓಕೆ. ನಿಮ್ಮ ಫ್ಯೂಚರ್ ಪ್ಲ್ಯಾನ್ ಏನು? ಅದು ಅಂದರೆ ನಾವು ಈಗ ಸ್ಟೂಡೆಂಟಲ್ಲಿ ನಮ್ಮ ಲೈಫ್ ಜರ್ನಿ ನಡೀತಾ ಇದೆ, ಆದರೆ ನಾವು ಯಾವತ್ತಿದ್ರೂ ಒಂದು ಫ್ಯೂಚರ್ ಪ್ಲ್ಯಾನ್ ಮಾಡಲೇಬೇಕು. ಓಕೆ. ಆಫ್ಟರ್ PUC ವಾಟ್ ಈಸ್ ನೆಕ್ಸ್ಟ್ ಅಂತ ಹೇಳುವಾಗ ನಿಮ್ಮ ಫ್ಯೂಚರ್ ಪ್ಲ್ಯಾನ್ ಏನಿರ್ಬೋದು? ಅಂದ್ರೆ ಡಿಸೈಡ್ ಮಾಡಿದ್ದೆ ನಾನು ಇದೇ ಆಗ್ಬೇಕಂತ. ಬಟ್ ಫ್ಯಾಮಿಲಿಯಿಂದ ಇಲ್ಲ, ನೀನ್ ಆ ಫೀಲ್ಡ್ಗೆ ಹೋಗ್ಬಾರ್ದು, ಈ ಫೀಲ್ಡ್ ತಗೊಳ್ಬೇಕು ಅಂದ್ರೆ ಒಬ್ರೊಬ್ರು ಒಂದೊಂದು ಹೇಳ್ತಾರೆ. ಅಜ್ಜ ಬಂದ್ರೆ ಲಾಯರ್ ಅಂತ ಹೇಳ್ತಾರೆ, ಅಪ್ಪ ಬಂದ್ರೆ ಸೈಂಟಿಸ್ಟ್, ಅಮ್ಮ ಕೇಳಿದ್ರೆ ಡಾಕ್ಟರ್. ಸೊ ಅದೇ ಕನ್ಫ್ಯೂಷನ್ ಅಲ್ಲಿ ಇದ್ದೇನೆ. ಸೊ ಒಂದು ಕೆಲಸ ಮಾಡ್ಬೋದು. ಈಗ ನಿಮ್ಮ ತಾಯಿ ಹೇಳ್ತಾರೆ ಲಾಯರ್ ಅಲ್ವಾ, ಕರೆಕ್ಟ್ ಅಲ್ಲ? ನಿಮ್ಮ ಅಜ್ಜ ಹೇಳ್ತಾರೆ ಅಜ್ಜ ಲಾಯರ್ ಅಂತ ಹೇಳ್ತಾರೆ, ಅಮ್ಮ ಡಾಕ್ಟರ್ ಅಂತ ಹೇಳ್ತಾರೆ. ಓಕೆ. ಮತ್ತೆ ಬೇರೆ? ಅಪ್ಪ ಸೈಂಟಿಸ್ಟ್ ಅಂತ ಹೇಳಿ. ಓಕೆ. ನೀವು ಒಂದು ಚೀಟಿ ಹಾಕಿ ಯಾವುದು ಬರ್ತದೆ ಅದನ್ನು ನೀವು ಚೂಸ್ ಮಾಡಿ ಆಗಿರ್ಬೋದಾ? ಓಕೆ. ನಿಮ್ಮ ಪ್ಲ್ಯಾನ್ ಏನು? ಓಕೆ. ನೀವು ಈಗ ಹೇಳಿದ್ರೆ ನಿಮ್ಮ ಪ್ಲ್ಯಾನ್ ಏನು? ನೆಕ್ಸ್ಟ್ ನಾನು ಸೈನ್ಸ್ ಫೀಲ್ಡ್ಗೆ ಹೋಗುವಂತಿದ್ದೇನೆ. ಓಕೆ. ಅದರ ಮೇಲೆ ಡಿಪೆಂಡ್ ಆಗ್ತದೆ. ಸೈನ್ಸ್ ಈಗ ಏನು ಪ್ಲ್ಯಾನ್ ಮಾಡಿ, ಅಥವಾ ಸೈನ್ಸ್ ಫೀಲ್ಡಲ್ಲಿ ತುಂಬ ಇದೆ. ಓಕೆ. ನಿಮಗೆ ಯಾವುದು ಇಂಜಿನಿಯರಿಂಗ್ ಹೋಗ್ಬೋದು, ಡಾಕ್ಟರ್ ಆಗ್ಬೋದು, ಅಥವಾ ಪೈಲಟ್ ಆಗ್ಬೋದು. ನೀವು ಯಾವುದಾದ್ರೂ ಚೂಸ್ ಮಾಡಿದ್ದೀರಾ? ಓಕೆ. ಈಗ ನೀವು ಪೇರೆಂಟ್ಸ್ ಹೇಳಿದವನು ಸ್ವಲ್ಪ ಎಗೇನ್ಸ್ಟ್ ಆಗಿ ಹೋಗ್ತೀರಾ, ಅಂದರೆ ಅವ್ರು ಹೇಳ್ತಾರೆ ಈ ರೀತಿ ಆಗಿ ಅಂತೇಳಿ. ಅದನ್ನು ಬಿಟ್ಟು ನೀವು ಆದಾದ್ರೆ ನಿಮಗೆ ಸಪೋರ್ಟ್ ಸಿಗ್ಬೋದಾ? ನಿಮಗೆ ಸಿಗ್ತದಲ್ಲ? ಓಕೆ. ಎಷ್ಟು ವರ್ಷದಿಂದ ನೀವು ಈ ಸ್ಕೂಲಲ್ಲಿ ಕಲಿತಿದ್ದೀರಿ? ಆಲ್ಮೋಸ್ಟ್ 6 ಇಯರ್ಸ್ ಆಯಿತು. 6 ಇಯರ್ಸ್ ಆಯಿತಾ? ನೀವಂದರೆ ಎಷ್ಟು ವರ್ಷ ಅಂದರೆ 8ಇಂದ ಬಂದದಾ? 5th. ಓಕೆ. ಇದಕ್ಕಿಂತ ಮುಂಚೆ ನೀವು ಎಲ್ಲಿ ಸ್ಟಡಿ ಮಾಡ್ತಿದ್ದೀರಿ? ಇದೆ ಪುತ್ತೂರಲ್ಲೇ ಬೆತನಿ ಹೈಯರ್ ಪ್ರೈಮರಿ ಸ್ಕೂಲ್. ಓಕೆ. ಓಕೆ. ಅಲ್ಲಿಂದ ಇಲ್ಲಿ ಬರಲಿಕ್ಕೆ ಕಾರಣ ಅಮ್ಮ. ಬಿಕಾಸ್ ಶಿ ಇಸ್ ಟೀಚಿಂಗ್ ಹಿಯರ್. ಆ ಕಾರಣಕ್ಕೆ ನಾನಲ್ಲಿ ಅವರಿಲ್ಲಿ ಅಂತ ಆಗ್ಬೋದು. ಓಕೆ. ಆದರೂ ಸರ್. ಓಕೆ. ನಾವು ನಿಮ್ಮದೇ ಸ್ಕೂಲಲ್ಲಿ ನೀವೆಷ್ಟು 5 ಇಯರ್ಸ್ ಆಯ್ತಲ್ಲ? 6 ಇಯರ್ಸ್ ಆಯಿತು. ಓಕೆ. ಈ 6 ಇಯರ್ಲಿ ನಿಮ್ಮದು ಫೇವ್ರೆಟ್ ಏನಾದರೂ ಇರ್ಬೋದು ಟೀಚರ್ಸ್ ಅಲ್ವಾ? ಖಂಡಿತವಾಗ್ಲು ಎಲ್ಲ ಟೀಚರ್ಸ್ ಫೇವ್ರೆಟ್ ಇರ್ಬೋದು, ಆದರೆ ಒಬ್ಬರು ಖಂಡಿತ ಇರ್ಬೋದು. ಯಾರಾಗಿರ್ಬೋದು ಆ ಫೇವ್ರೆಟ್ ಟೀಚರ್? ನೀವು ಹೇಳಿದಾಗೆ ಎಲ್ಲರೂ ಕೂಡ ಫೇವ್ರೆಟ್, ಎಲ್ಲರೂ ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಓಕೆ. ಬಟ್ ಮೇನ್ ಅಂತ ಬಂದರೆ ಪ್ರತಿಮಾ ಮ್ಯಾಮ್ ಅಂತ ನಮ್ಮ ಸೈನ್ಸ್ ಟೀಚರ್. ರೀಸನ್ ಎಂತ ಅಂತ ಹೇಳಿದರೆ, ನನಗೆ ಒಂದು ಎಕ್ಸಾಮಲ್ಲಿ ಮಾರ್ಕ್ಸ್ ಕಮ್ಮಿ ಬಂದಿತ್ತು. ಓಕೆ. ಶಿ ವಾಸ್ ಆಲ್ವೇಸ್ ಸಪೋರ್ಟಿವ್. ಬಟ್ ನನಗೆ ಆ ಟೈಮಲ್ಲಿ ಮಾರ್ಕ್ಸ್ ಕಮ್ಮಿ ಬಂದಾಗ ನನ್ನ ಸ್ವಂತ ತಾಯಿ ಎಷ್ಟು ಬೇಜಾರು ಫೀಲ್ ಮಾಡ್ಕೊಂಡಿದ್ದಾರೋ ಅದರ ಡಬಲ್ ಇವ್ರು ಫೀಲ್ ಮಾಡ್ಕೊಂಡಿದ್ದಾರೆ. ಓಕೆ. ಆ್ಯಂಡ್ ಅದೇ ಟೈಮಲ್ಲಿ ಅಷ್ಟೇ ಧೈರ್ಯ ತುಂಬಿದ್ದಾರೆ ನಿನ್ನಿಂದ ಆಗ್ತದೆ ಅಂತ. ಓಕೆ. ಸೊ ಅದಕ್ಕೆ ಅವ್ರ ಫೇವ್ರೇಟ್. ಓಕೆ. ನಿನ್ನ ಲೈಫಲ್ಲಿ ವಿಚ್ ಇಸ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಡೇ ಏನಾದರೂ ಇದೆಯಾ? ಇಂಥ ಟೈಮಲ್ಲಿ ನಾನು ಖುಷಿಯಲ್ಲಿದ್ದೆ ಅಂತೇಳಿ ಏನಾದರೂ ಇದೆಯಾ? ಈ ಸ್ಕೂಲಿಗೆ ಬಂದ ಮೇಲೆ ಅಂದರೆ ಈ ಸ್ಕೂಲಿಗೆ ಬಂದ ಮೇಲೆ ಪ್ರತಿದಿನ ಹ್ಯಾಪಿಯೆಸ್ಟ್ ಡೇ ಅಂತವೇ ಹೇಳ್ಬೋದು. ಹೊಸ ಹೊಸ ಅಪರ್ಚುನಿಟೀಸ್ ಸಿಕ್ಕಿದೆ. ಹೊಸ ಅಂದರೆ ಇಲ್ಲಿ ಬಂದ ಮೇಲೆಲ್ಲ ಹೊಸ ಹೊಸ ಥಿಂಗ್ಸ್ ನೋಡಲಿಕ್ಕೆ ಸ್ಟಾರ್ಟ್ ಆಯಿತು. ಓಕೆ. ಮತ್ತು ಈ ಸ್ಕೂಲಲ್ಲಿ ಹೊಸ ಹೊಸ ಐಡಿಯಾಸ್ ಕ್ರಿಯೇಟ್ ಮಾಡ್ತಾರೆ. ಲೈಕ್ ಟಿಂಕರ್ ಸ್ಪೇಸ್ ಅಂತ ಲಾಸ್ಟ್ ಇಯರ್ ಅಷ್ಟೇ ಕ್ರಿಯೇಟ್ ಮಾಡಿದ್ರು. ಸೊ ಎಲ್ಲರಿಗೆ ಮಕ್ಕಳಿಗೆ ಹೊಸ ಹೊಸ ನ್ಯೂ ಥಿಂಕಿಂಗ್ ಬರುವಂಥದ್ದು ಐಡಿಯಾಸ್. ಅಂದರೆ ನಿಮಗೆ ಸಪೋರ್ಟ್ ಕೊಡ್ತಾರೆ, ಎಲ್ಲರೂ ಸಹ ಪ್ರೋತ್ಸಾಹ ಕೊಡ್ತಾರೆ. ಈಗ ನಿಮ್ಮ ಟ್ಯಾಲೆಂಟ್ ಇದಕ್ಕೆ, ಆ ಟ್ಯಾಲೆಂಟಿಗೆ ತಕ್ಕ ನಿಮಗೆ ಸಪೋರ್ಟ್ ಸಿಗ್ತದಲ್ಲ? ಓಕೆ. ನೆಕ್ಸ್ಟ್ ನೀವು ನೋಡಿ, ಆಫ್ಟರ್ 10th ನೀವು ಇಲ್ಲೇ ಕಲಿತಿದ್ದೀರಾ ಅಥವಾ ನೀವು ಬೇರೆ ಚೂಸ್ ಮಾಡಿದ್ದೀರಿ ಈಗಲೇ ಥಿಂಕಿಂಗಲ್ಲಿ? ಇನ್ನೂ ಡಿಸೈಡ್ ಮಾಡಿಲ್ಲ, ಬಟ್ ಇಟ್ ಡಿಪೆಂಡ್ಸ್ ಆನ್ ಮಾರ್ಕ್ಸ್. ಸೊ ಆಲ್ ದ ಬೆಸ್ಟ್, ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಕನಸು ನನಸಾಗಲಿ ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್. We wish you all a happy Children's Day. ವೀಕ್ಷಕರು, ಇಷ್ಟೊತ್ತಿಗೆ ನಾವು ಈ ಸ್ಕೂಲ್ನ ಬಗ್ಗೆ ಆಗಲಿ, ಈ ಸ್ಕೂಲ್ನ ವಿದ್ಯಾರ್ಥಿ ಬಗ್ಗೆ ಆಗಲಿ, ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಾವು ಮಾತಾಡ್ತಾ ಇದ್ದೇವೆ.
ಇಷ್ಟೊತ್ತಿಗೆ ನೀವು ಈ ರೀತಿಯಾಗಿ ನೀವು ಕಾಯ್ತಾ ಇದ್ದೀರಿ ಬೇರೆ ಬೇರೆ ಕಾರ್ಯಕ್ರಮಕ್ಕೆ. ಇದೇ ರೀತಿ ಸ್ಪರ್ಶ ಯೂಟ್ಯೂಬ್ ಚಾನಲ್ಗೆ ಪ್ರೋತ್ಸಾಹ ಮಾಡಿ, ಸಪೋರ್ಟ್ ಮಾಡಿ. ಅದೇ ರೀತಿ ಈ ರೆಸಿಡೆನ್ಷಿಯಲ್ ಸ್ಕೂಲ್ನ ಎಲ್ಲ ಟೀಚರ್ಸ್ಗೆ ನಾನು ಥ್ಯಾಂಕ್ ಯು ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್.